ನೀವು ನೋಡ್ತಿರುವ ದೃಶ್ಯ ಮಂಗಳೂರಿನ ಪದವು ಬಳಿಯ ಹೈವೇ ಪಕ್ಕದ ಬಸ್ ಸ್ಟ್ಯಾಂಡಿನದು. ಈ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಿಸಿರುವುದು ಪ್ರಯಾಣಿಕರು ಬಿಸಿಲಿಗೆ ಮಳೆಗೆ ನಿಲ್ಲಿಕ್ಕಾಗಿ. ಆದರೆ ಈ ಬಸ್ ಸ್ಟ್ಯಾಂಡನ್ನು ಒಂದು ಕುಟುಂಬ ತನ್ನ ಮನೆಯಾಗಿ ಮಾಡಿಕೊಂಡಿದೆ. ಇಲ್ಲಿಯೇ ಇವರು ಅನ್ನ ಬೇಯಿಸುವುದು, ಪದಾರ್ಥ ಮಾಡುವುದು, ತಿಂಡಿ ತಯಾರಿಸುವುದು, ತಮ್ಮ ಬಟ್ಟೆ ಒಗೆಯುವುದು, ತಮ್ಮ ಬಟ್ಟೆ ಒಣಗಿಸಲಿಕ್ಕೆ ಆಗುವುದು. ಈ ರೀತಿಯಾಗಿ ಈ ಬಸ್ ನಿಲ್ದಾಣವನ್ನು ಇವರು ಉಪಯೋಗಿಸ್ತಾ ಇದ್ದರೂ ಕೂಡ ನಮ್ಮ ಪೊಲೀಸರಿಗಾಗಲಿ ಮಂಗಳೂರು ಮಹಾನಗರ ಪಾಲಿಕೆಯವರಿಗೆ ಇದು ಕಣ್ಣಿಗೆ ಕಾಣದೇ ಇರುವಂಥದ್ದು ಭಾಳ ಆಶ್ಚರ್ಯಕರ. ಯಾಕೇಳಿದರೆ ಮಂಗಳೂರಿನ ಬಸ್ ನಿಲ್ದಾಣಗಳು ಪ್ರಯಾಣಿಕರಿಗಾಗಿಯೋ ಇಲ್ಲ ಈ ಬೀದಿ ಬದಿಯ ವಾಸಿಸುವವರಿಗೆ ಮನೆ ಮಾಡಲಿಕ್ಕೆ ಹೇಳುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಮಂಗಳೂರಿನ ಇದು ಒಂದೇ ಅಲ್ಲ, ಈ ಮೊದಲು ಕೂಡ ನಾವು ತುಳುನಾಡು ನ್ಯೂಸ್ನವರು KPT ಬಳಿಯ ಬಸ್ ಸ್ಟ್ಯಾಂಡನ್ನು ತೋರಿಸಿದ್ದೆವು, ಇವತ್ತು ಪದವು ಬಳಿ ಅಂಥದ್ದು. ಇಂಥದ್ದು ಹಲವು ಬಸ್ ನಿಲ್ದಾಣಗಳನ್ನು ಅನಧಿಕೃತವಾಗಿ ಮನೆ ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು.